ಮಾಹೇಶ್ವರರೆಂದರೆ ಶಿವಶರಣರೆಂದರ್ಥ. ಅವರ ಪ್ರಕಾರ ಭಕ್ತಿ ಎಲ್ಲಿರುತ್ತದೋ ತನು ಮನ ಶುದ್ಧಿಯಾದ ಭಕ್ತಿಯೇ ಮೇಲೆಂದು, ಹಾಗಾಗಿ ಅವರನ್ನು ಹಿರಿಯ ಮಾಹೇಶ್ವರರೆಂದು ಸಂಬೋಧಿಸಿದ್ದಾರೆ. ಬಸವಣ್ಣನವರ ಈ ದೃಷ್ಟಿಯನ್ನು ಸನಾತನಿಗಳು ಬಹುವಾಗಿ ವಿರೋಧಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಅವರ ಈ ಕ್ರಾಂತಿಕಾರಕ ದೃಷ್ಟಿ ಬಿಜ್ಜಳನಿಗೆ ಸಮ್ಮತವಿರಲಿಲ್ಲ. ಆದರೆ ಅವರ ಅನುಯಾಯಿಗಳು ಒಪ್ಪಿಕೊಂಡರು. ಆದರ್ಶವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದರು. ತುರುಗಾಹಿ ರಾಮಣ್ಣ ಎಂಬ ವಚನಕಾರ ಪ್ರಪಂಚದಲ್ಲಿ ಇರುವುದು ಎರಡೇ ಕುಲ, ನೀಚರ ಕುಲ ಒಂದು, ಶ್ರೇಷ್ಠ ಕುಲ ಒಂದು ಎಂದು ಹೇಳಿ ಮೇಲಿನ ಆದರ್ಶವನ್ನು ಸ್ಪಷ್ಟೋಕ್ತಿಗಳಲ್ಲಿ ಸಾರಿದ್ದಾನೆ. ಅಲ್ಲಮ ಪ್ರಭು ಹೇಳುವಂತೆ ಕೈಯಲ್ಲಿ ಕರಸ್ಥಲ, ಮನದಲ್ಲಿ ಪರಸ್ಥಲ, ತನುವೆಲ್ಲ ಹುಸಿಯ ಸ್ಥಳದ ವ್ಯಕ್ತಿಗಳು ನಿಜವಾಗಿಯೂ ದಲಿತರಿಗಿಂತ ಯಾವ ದೃಷ್ಟಿಯಿಂದ ಶ್ರೇಷ್ಠ ಎಂದು ಹೇಳಿದ್ದಾರೆ. ಅಂಬಿಗರ ಚೌಡಯ್ಯ ತನ್ನ ಒಂದು ವಚನದಲ್ಲಿ ಅಸ್ಪೃಶ್ಯ ಊರವರಾಗಿದ್ದಾರೆ ಎಂಬ ಜನರ ಹೇಳಿಕೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಅವರು ಊರಲ್ಲಿ ಇಲ್ಲವೇ ಎಂಬ ಮರುಪ್ರಶ್ನೆಯನ್ನು ಹಾಕಿದ್ದಾನೆ. ತಾಯಿಗೆ ಬೈದವ, ತಂದೆಗೆ ಪ್ರತಿ ಉತ್ತರ ಕೊಟ್ಟವ, ಪರಸತಿಯನ್ನು ಬಯಸಿದವ, ದಾರಿಗೆ ಮುಳ್ಳು ಹಚ್ಚಿದವ ಇವರೆಲ್ಲರೂ ದಲಿತರು. ಈ ದಲಿತರಿಂದ ನಮಗೆ ತೊಂದರೆಯೇ ಹೊರತು ಉಪಯೋಗವಿಲ್ಲ. ಆದರೆ ಊರ ಹೊರಗಿನ ದಲಿತರಿಂದ ಪಾದರಕ್ಷೆ, ಮಿಣಿ, ಚಾಟಿ, ಹರಿಗೋಲು ಮುಂತಾದವು ನಮಗೆ ದೊರೆಯುತ್ತದೆ. ಇದು ಅವನ ವಾದ. ಇದಕ್ಕೆ ಮತ್ತೆ ಪ್ರತಿವಾದವನ್ನು ಹೂಡುವುದು ಸಾಧ್ಯವೇ?